ಕೋಲಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಪ್ರಚಾರ ಸಭೆಯಲ್ಲಿ ಅಸಮಾಧಾನ ಪ್ರಕಟ ಆಗಿದೆ. ಅದಕ್ಕೆ ಕಾರಣ ಆಗಿದ್ದು ಮುಂದಿನ ವಿಧಾನಸಭಾ ಎಲೆಕ್ಷನ್ನಲ್ಲಿ ಹಾಲಿ ಸಂಸದ ಮುನಿಸ್ವಾಮಿ ಅವರು ಬಂಗಾರಪೇಟೆಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಆರ್ ಅಶೋಕ್ ಅವರು ಅನೌನ್ಸ್ ಮಾಡಿದ್ರು. ಇದು ಅಲ್ಲಿದ್ದಂತ ಬೇರೆ ನಾಯಕರ ಸಿಟ್ಟಿಗೆ ಕಾರಣ ಆಯಿತು. ಆಕ್ರೋಶಗೊಂಡರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ BV ಮಹೇಶ್. ಈ ರೀತಿ ನೀವು ಘೋಷಣೆ ಮಾಡಬಾರದು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ವೇದಿಕೆ ಮೇಲೆ ಅಶೋಕ್ ಅವರ ಜೊತೆ BV ಮಹೇಶ್ ಚರ್ಚೆ ಮಾಡಿದ್ರು. ಈ ರೀತಿ ಎಲ್ಲ ಮಾತನಾಡಬಾರ್ದು, ನೀವು ಘೋಷಣೆ ಮಾಡಬಾರ್ದು ಅಂತ. ಬಂಗಾರಪೇಟೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನೀವು ಹೆಂಗೆ ಟಿಕೆಟ್ ಅನೌನ್ಸ್ ಮಾಡ್ತೀರಿ ಅಂತ ಸಿಟ್ಟು ತೋರಿಸಿದರು. ಇದಕ್ಕೆ ಮಾಜಿ ಶಾಸಕ BP ವೆಂಕಟಮುನಿಯಪ್ಪ ಅವರು ಕೂಡ ಧ್ವನಿಗೂಡಿಸಿದರು. ಅಂತಿಮವಾಗಿ ತಮ್ಮ ಮಾತನ್ನ ಆರ್ ಅಶೋಕ್ ಹಿಂದಕ್ಕೆ ಪಡಿಬೇಕಾಯ್ತು. ಈ ತರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಅವರು, ಆ ತರದ ಅಪರೂಪ ವ್ಯಕ್ತಿ ನಮ್ಮ ಮಲ್ಲೇಶ್ ಬಾಬು ಅವರು. ಒಳ್ಳೆ ವ್ಯಕ್ತಿ. ನಾನು ಅದೇ ಹೇಳಿದೆ, ನೀನ್ ಸ್ವಲ್ಪ ಜೋರ್ ಕೂಟ ಆಡ್ತೀರಪ್ಪ, ಅದಕ್ಕೆ ನೀನು ವಿಧಾನಸಭೆಗೆ ಬಂದ್ಬಿಡು, ಇವರು ಪಾರ್ಲಿಮೆಂಟ್ ಹೋಗ್ಲಿ ಅಂತ ಬಂಗಾರಪೇಟೆಯಿಂದ ಗಮನಿಸಿದ್ರಿ, ಇದು ಕೋಲಾರದ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಆರ್ ಅಶೋಕ್ ಅವರು ಪ್ರಚಾರಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಗೊಂದಲ. ಅದಕ್ಕೆ ಕಾರಣ ಆಗಿದ್ದು ಬಂಗಾರಪೇಟೆಯಲ್ಲಿ ನೆಕ್ಸ್ಟು ಮುನಿಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದಂಥ ವಿಚಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಮೀರ್ ಫೋನ್ ಸಂಪರ್ಕದಲ್ಲಿ. ಸಮೀರ್, ಈಗ ಬಂದಿರೋದು ಲೋಕಸಭಾ ಎಲೆಕ್ಷನ್ನ ಪ್ರಚಾರಕ್ಕೆ, ವಿಧಾನಸಭೆಯ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಗೊಂದಲ ಆಗೋದು ಸಹಜ ಅಲ್ವಾ? ಖಂಡಿತವಾಗ್ಲೂ ಹೌದು ರಕ್ಷತ್. ಏನಂತ ಹೇಳಿದ್ರೆ, ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಹಾಲಿ ಬಿಜೆಪಿ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರಿಗೆ ಕೋಲಾರದಿಂದ ಟಿಕೆಟ್ ವಂಚಿತ ಆಗಿರುವಂತದ್ದು ಗೊತ್ತಿರೋದು ವಿಚಾರ. ಹಾಗಾಗಿ ಏನು ಮುನಿಸ್ವಾಮಿ ಅವರು ಪಕ್ಷದ ವಿರುದ್ಧ ಎಲ್ಲಿಯೂ ಕೂಡ ಅಸಮಾಧಾನವನ್ನ ತೋರಿಸ್ಕೊಂಡಿಲ್ಲ. ಹಾಗಾಗಿ ಏನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿರುವಂತಹ ಮುನಿಸ್ವಾಮಿ ಅವರಿಗೆ ಹಾಲಿ ಏನು ಸಂಸದ ಸ್ಥಾನದಿಂದ ಅಂದ್ರೆ ಆಕಾಂಕ್ಷಿಯಾಗಿದ್ದವರನ್ನ ಏನು ವಂಚಿತರಾಗಿದ್ದಾರೆ. ಹಾಗಾಗಿ ಅವರನ್ನ ಏನು ಒಂದು ಭರವಸೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನು ಆರ್ ಅಶೋಕ್ ಅವರು ನಿನ್ನೆ ಕೋಲಾರ ಜಿಲ್ಲೆಯಾದ್ಯಂತ ಲೋಕಸಭಾ ಅಭ್ಯರ್ಥಿ ಏನು ಮಲ್ಲೇಶ್ ಬಾಬು ಅಭ್ಯರ್ಥಿಯಾಗಿದ್ದಾರೆ, ಅವರ ಪರ ಏನು ಪ್ರಚಾರದಲ್ಲಿ ತೊಡಗಿರುವಂತದ್ದು. ಈ ಸಂದರ್ಭದಲ್ಲಿ ಬಂಗಾರಪೇಟೆಯಲ್ಲಿ ಏನು ಪಕ್ಷದ ಒಂದು ಕಾರ್ಯಕರ್ತರ ಮತ್ತು ಪ್ರಚಾರ ಸಭೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮುನಿಸ್ವಾಮಿ ಅವರು ಲೋಕಸಭೆ ಏನು ಅಭ್ಯರ್ಥಿಯಾಗಿರುವ ವಂಚಿತರಾಗಿದ್ದಾರೆ. ಅವರು ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಂಗಾರಪೇಟೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಅಲ್ಲಿದ್ದಂತಹ BV ಮಹೇಶ್ ಇವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ಏನೋ BV ವೆಂಕಟಮುನಿಯಪ್ಪ ಅಂತ ಹೇಳಿ ಅವರ ಪುತ್ರ BV ವೆಂಕಟಮುನಿಯಪ್ಪ ಅವರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ವಿಧಾನಸಭೆ ಶಾಸಕರು ಅವರು. ಹಾಗಾಗಿ ಏನು ಏಕಾಏಕಿ ಅಲ್ಲೇ ಈ ಒಂದು ಮಾತಿಂದ ಅವರು ಕೆರಳಿದಂತಹ ಮಹೇಶ್ ಏನಿದ್ದಾರೆ, ಅವರು ಆರ್ ಅಶೋಕ್ ವಿರುದ್ಧ ಅಲ್ಲೇನೆ ಅಸಮಾಧಾನ ವ್ಯಕ್ತಪಡಿಸಿದಂಥದ್ದು. ಏನು ನೀವು ಈ ರೀತಿ ಒಂದು ವಿಧಾನಸಭೆ ಚುನಾವಣೆಯನ್ನು ಈಗಲೇ ಒಂದು ಹೇಳುವಂಥದ್ದು ಸರಿಯಲ್ಲ. ಯಾಕಂತ ಹೇಳಿದ್ರೆ, ನಾವು 20 ವರ್ಷಗಳಿಂದ ಬಿಜೆಪಿ ಪಕ್ಷವನ್ನ ಕಟ್ಟಲಿಕ್ಕೆ ಸಾಕಷ್ಟು ಪ್ರಯಾಸ ಪಟ್ಟಿದ್ದೀವಿ. ನಮ್ಗೆ ಪಕ್ಷಕ್ಕಾಗಿ ನಾವಿಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನೀವು ಈಗ ಏಕಾಏಕಿ ಆ ರೀತಿ ವಿಧಾನಸಭೆ ಅಭ್ಯರ್ಥಿಯಾಗಿ ಅವರನ್ನು ಘೋಷಣೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಆರ್ ಅಶೋಕ್ ವಿರುದ್ಧ ಆ ಸಭೆಯಲ್ಲಿಯೇ ತಮ್ಮ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಏನು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇರುವಂತಹ ಬಿಜೆಪಿಗೆ ಒಂದು ತಮ್ಮ ಏನು ಪಕ್ಷದಲ್ಲಿರುವಂತಹ ಗುಂಪುಗಾರಿಕೆ ಈಗ ಬಹಿರಂಗ ಆಗಿರುವಂತದ್ದು. ರಕ್ಷಿತ್, ಧನ್ಯವಾದ ಸಮೀರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.